विद्याय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಪಾಠದಲ್ಲಿ ನಾವು ಕಂಡಂತೆ ಪರಮಾತ್ಮ ಆ ಬ್ರಾಹ್ಮಣನನ್ನ ಮತ್ತು ಅರ್ಜುನನನ್ನ ಕರೆದುಕೊಂಡು 1.5 ಮುಹೂರ್ತದ ಅವಧಿಯಲ್ಲಿ ತನ್ನ ಅನಂತಾಸನ ಲೋಕಕ್ಕೆ ಪ್ರಯಾಣವನ್ನು ಮಾಡಿ ಅಲ್ಲಿ 1 ಮುಹೂರ್ತಗಳ ಕಾಲ ತನ್ನ ಮೂಲ ರೂಪದೊಂದಿಗೆ ಇದ್ದು ಆ ಬ್ರಾಹ್ಮಣನ 4 ಮಕ್ಕಳನ್ನ ಪುನಃ ಕರೆದುಕೊಂಡು ದ್ವಾರಕೆಗೆ ಬಂದು ತಾನು ಅಲ್ಲಿ ಮಧ್ಯದಲ್ಲಿ ಎದ್ದು ಹೋಗಿದ್ದ ಹೋಮದ ಮಧ್ಯದಲ್ಲಿ. ಹಾಗಾಗಿ ಪ್ರಾಶ್ಚಿತ್ತಾದಿ ಆಹುತಿಗಳನ್ನು ಕೊಟ್ಟು ಮತ್ತೆ ಪುನಃ ಯಾಗವನ್ನು ಮುಂದುವರಿಸಿದ ಅಂತ ಇಷ್ಟು ಆಗಿತ್ತು. ಅದಾದ ಮೇಲೆ ಅವಭೃತ ಸ್ನಾನವನ್ನು ಮಾಡಿ ವಾಪಸ್ ಬರಬೇಕಾದ್ರೆ ದಾರಿಯಲ್ಲಿ ದಂತವಕ್ರ ರುರೋಧ, ದಂತವಕ್ರ ಅವನು ಕೃಷ್ಣ ಪರಮಾತ್ಮನನ್ನು ತಡೆದ ಅಂತ ಇಂದು 39ನೇ ಶ್ಲೋಕದಿಂದಾಗಿ ಪ್ರಾರಂಭ. ಜಗಾನ ಗದಯಾ ಕೃಷ್ಣ ತತ್ಕ್ಷಣಾತ್ ಸವಿಡೂರಥಂ ವಿಡೂರಥಸ್ತಮೋಗಚ್ಚತ್ ದಂತವಕ್ರೇ ಚ ಯೋಸುರಃ. ಪದಚ್ಛೇದ. ಜಘಾನ ಗದಯ ಕೃಷ್ಣ ತತ್ಕ್ಷಣಾತ್ ಸವಿಡೂರಥಂ ವಿಡೂರಥಃ ತಮಃ ಅಗಚ್ಚತ್ ದಂತವಕ್ರೆ ಚ ಯಃ ಅಸುರಃ. ಅಲ್ಲಿ ದಂತವಕ್ರ ಮತ್ತು ಅವನ ಸಹೋದರ ವಿಡೂರಥ ಅಂತ ಇಬ್ಬರು ಕೃಷ್ಣನನ್ನ ತಡೆಗಟ್ಟಿನ ಗಲಾಟೆ ಮಾಡಲಿಕ್ಕೆ ಅಂತ. ಹಾಗೆ ಆ ಸಂದರ್ಭದಲ್ಲಿ ಪರಮಾತ್ಮ ಏನ್ ಮಾಡಿದ, ಆ ದಂತವಕ್ರನನ್ನ ಮತ್ತು ವಿಡೂರಥ ಅವರಿಬ್ಬರನ್ನೂ ಕೂಡ ಗದೆಯ ಜಘಾನ ತನ್ನ ಗದೆಯಿಂದಾಗಿ ಸಂಹಾರ ಮಾಡಿದ. ಆವಾಗ ವಿಡೂರಥ ತಮಃ ಅಗಚ್ಚತ್, ಆ ವಿಡೂರಥ ಸ್ವಭಾವತಃ ದೈತ್ಯ, ಅವನು ಅಂಧಂತಮಸ್ಸಿಗೆ ಹೋದ. ಅದಾದ ಮೇಲೆ ದಂತವಕ್ರೇಚ ಯಹ ಅಸುರಃ, ದಂತವಕ್ರ ಅವನಲ್ಲಿ ಜೀವದ್ವಯಾವೇಶ, ಆ ಜಯ ವಿಜಯ ಕೇಳಿದ್ದೀವಲ್ಲ, ಆ ಜಯ ವಿಜಯನೇನೆ ಇಲ್ಲಿ ಏನು ಶಿಶುಪಾಲ ಮತ್ತು ದಂತವಕ್ರರಾಗಿ ಅವತಾರ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಅವನ ಒಳಗಡೆ ಇದ್ದಂತಹ ಆದಿಹಿರಣ್ಯಾಕ್ಷ ಎನ್ನುವಂತಹ ದೈತ್ಯ ಅವನು ತಮಸ್ಸಿಗೆ ಹೋದ ಅಂತ. ಹೀಗೆ ವಿಡೂರಥ ಮತ್ತು ದಂತವಕ್ರನ ಒಳಗಡೆ ಇದ್ದಂತಹ ಆದಿಹಿರಣ್ಯಾಕ್ಷ ಎಂಬಂತಹ ದೈತ್ಯ ತಮಸ್ಸಿಗೆ ಹೋದ. ಹೀಗೆ ಪರಮಾತ್ಮ ಅವರಿಬ್ಬರನ್ನು ಕೂಡ ಸಂಹಾರ ಮಾಡಿದ. ಮುಂದೆ ಹರೇಶ್ಚ ಪಾರ್ಷದಃ ಕ್ಷಿಪ್ರಂ ಹರಿಮೇವ ಸಮಾಶ್ರಿತಃ ಕೃಷ್ಣೇ ಪ್ರಾಪ್ತೆ ಸ್ವಲೋಕಂ ಚ ನಿಸ್ಸೃತ್ಯಾಸ್ಮಾತ್ ಸ್ವರೂಪತಃ ಏಕೀಭಾವಂ ಸ್ವರೂಪೇಣ
ದ್ವಾರಪೇಣ ಗಮಿಷ್ಯತಿ. ಪದಚ್ಛೇದ. ಹರೇಃ ಚ ಪಾರ್ಷದಃ ಕ್ಷಿಪ್ರಂ ಹರಿಂ ಏವ ಸಮಾಶ್ರಿತಃ ಕೃಷ್ಣೇ ಪ್ರಾಪ್ತೆ ಸ್ವಲೋಕಂ ಚ ನಿಸ್ಸೃತ್ಯ ಅಸ್ಮಾತ್ ಸ್ವರೂಪತಃ ಏಕೀಭಾವಂ ಸ್ವರೂಪೇಣ ದ್ವಾರಪೇಣ ಗಮಿಷ್ಯತಿ. ಸರಿ, ದಂತವಕ್ರದ ಒಳಗಡೆ ಇದ್ದಂತಹ ದೈತ್ಯ ಅನ್ನೋತಮಸ್ಸಿಗೆ ಹೋದ. ಇನ್ನೊಬ್ಬ ಸಜ್ಜೀವ ಇದ್ನಲ್ಲ, ವಿಜಯ ಎನ್ನುವಂತಹ ಪರಮಾತ್ಮನ ಲೋಕದ ದ್ವಾರಪಾಲಕ, ಅವನೇನಾದ ಅಂತ ಹೇಳಿದ್ರೆ ಹರೇಶ್ಚ ಪಾರ್ಷದ, ಪರಮಾತ್ಮನ ದ್ವಾರಪಾಲಕನಾದಂತಹ ಸೇವಕನಾದಂತಹ ಆ ವಿಜಯ ಕ್ಷಿಪ್ರಂ ಹರಿಮೇವ ಸಮಾಶ್ರಿತ, ತತ್ಕ್ಷಣದಲ್ಲಿ ಪರಮಾತ್ಮನ ಒಳಗಡೆ ಪ್ರವೇಶ ಮಾಡಿದ ಅಂತ. ಪರಮಾತ್ಮನ ಒಳಗಡೆ ಅಂತ ಹೇಳಿದ್ರೆ ತನ್ನ ಎದುರುಗಡೆ ಇದ್ದಂತಹ, ಒಂದು ನಿಮಿಷ, ಪರಮಾತ್ಮನ ಒಳಗಡೆ ಪ್ರವೇಶವನ್ನು ಮಾಡಿದ. ಮುಂದೆ ಕೃಷ್ಣೇ ಪ್ರಾಪ್ತೇ ಸ್ವಲೋಕಂಚ, ಕೃಷ್ಣ ತನ್ನ ಅವತಾರ ಕಾರ್ಯವನ್ನು ಮುಗಿಸಿ ತನ್ನ ಸ್ವರೂಪವನ್ನು ಸೇರಬೇಕಾದ್ರೆ, ಮೂಲ ರೂಪವನ್ನು ಸೇರಬೇಕಾದ್ರೆ ಆವಾಗ ಏನ್ ಮಾಡಿದ ಆ ವಿಜಯ ಎನ್ನುವಂತಹ ದ್ವಾರಪಾಲಕ, ಅಸ್ಮಾತ್ ಸ್ವರೂಪತಃ ನಿಸ್ಸೃತ್ಯ, ಆ ಪರಮಾತ್ಮನ ಸ್ವರೂಪದಿಂದಾಗಿ ಹೊರಗಡೆ ಬಂದ. ಅಂದ್ರೆ ಅವನ ಸಂಹಾರ ಆದಾಗ, ಆ ದಂತವಕ್ರದ ಸಂಹಾರ ಆದಾಗ ಪರಮಾತ್ಮನ ಒಳಗಡೆ ಸೇರಿದ. ಪರಮಾತ್ಮ ತನ್ನ ಅವತಾರಕಾರಿಯಾಗಿ ಮೂಲ ರೂಪಕ್ಕೆ ಹೋದ ಮೇಲೆ ಅಲ್ಲಿಂದ ತಾನು ಹೊರಗಡೆ ಬಂದ. ಅಸ್ಮಾತ್ ಸ್ವರೂಪತಃ ನಿಸ್ಸೃತ್ಯ, ನಿಸ್ಸೃತ್ಯ ಅಂದ್ರೆ ಹೊರಗಡೆ ಬರೋದು. ಹೊರಗಡೆ ಬಂದ ಮೇಲೆ ತಾನೇನ್ ಮಾಡಿದ, ಏಕೀಭಾವಂ ಸ್ವರೂಪೇಣ ದ್ವಾರಪೇಣ, ತನ್ನ ಮೂಲ ರೂಪ ಯಾವುದು, ದ್ವಾರಪ, ದ್ವಾರವನ್ನ ಪ ಅಂದ್ರೆ ರಕ್ಷಣೆ ಮಾಡುವಂಥದ್ದು ಅಂತ. ಹೀಗೆ ತನ್ನ ದ್ವಾರಪಾಲ ರೂಪವನ್ನ, ವಿಜಯ ಎಂಬಂತಹ ತನ್ನ ಮೂಲ ದ್ವಾರಪಾಲ ರೂಪವನ್ನ ಸೇರಿ ಏಕೀಭಾವಂ ಗಮಿಷ್ಯತಿ, ಎರಡು ಒಂದೇ ಆಗುತ್ತೆ ಅಂತ. ಹೀಗೆ ಅವನು ಅಲ್ಲಿಂದ ಅಲ್ಲಿ ದಂತವಕ್ರನ ಸಂಹಾರ ಆದ ತಕ್ಷಣ ಅವನು ಹೋಗಲಿಲ್ಲ, ಕೃಷ್ಣನ ಒಳಗಡೆನೆ ಸೇರ್ತಾನೆ. ಕೃಷ್ಣ ಅಲ್ಲಿ ಮುಂದೆ ತನ್ನ ಮೂಲ ರೂಪಕ್ಕೆ ಹೋದಾಗ ತಾನು ಕೂಡ ತನ್ನ ಮೂಲ ರೂಪದೊಟ್ಟಿಗೆ ಸೇರಿ ಏಕೀಭಾವಂ ಗಮಿಷ್ಯತಿ, ಒಂದಾಗ್ತಾನೆ ಅಂತ. ಇಷ್ಟು ವಿಚಾರ. ಹೀಗೆ ಪರಮಾತ್ಮ ಕೃಷ್ಣನಾಗಿ ಅವತಾರ ಮಾಡಿದ್ದು ಅನೇಕ ಕಾರಣಗಳ ಹಿನ್ನೆಲೆಯಲ್ಲಿ, ಅದರಲ್ಲಿ ಒಂದು ಪ್ರಧಾನವಾದಂತಹ ಕಾರಣ ಶಿಶುಪಾಲ ಮತ್ತು ದಂತವಕ್ರರ ಸಂಹಾರ. ಹೇಗೆ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು, ಆಮೇಲೆ ಕುಂಭಕರ್ಣ, ರಾವಣ, ಹಾಗೆ ಇಲ್ಲಿ ಶಿಶುಪಾಲ, ದಂತವಕ್ರ, ಅವರಲ್ಲಿ ಒಬ್ಬರ ಸಂಹಾರವನ್ನು ಪರಮಾತ್ಮ ಹೀಗೆ ಮಾಡಿದ್ದಾನೆ. ಮತ್ತೆ ಮುಂದೆ ರಾಜಸೂಯಾಗದ ಸಂದರ್ಭದಲ್ಲಿ ಇವನ ಶಿಶುಪಾಲನ ಸಂಹಾರವನ್ನ ಮಾಡ್ತಾನೆ. ವಾಸ್ತವಿಕವಾಗಿ ಭಾಗವತದಲ್ಲಿ ಈ ವಿಚಾರ ಹಿಂದೂ ಮುಂದೆ ಆಗಿದೆ. ಅಂದ್ರೆ ಶಿಶುಪಾಲನ ಸಂಹಾರವನ್ನು ಮುಂಚೆ ಹೇಳಿ ಅದಾದ ಮೇಲೆ ಈ ದಂತವಕ್ರನ ಸಂಹಾರವನ್ನು ಹೇಳಿದ್ದಾರೆ. ಆದರೆ ಆಚಾರ್ಯರು ನಿರ್ಣಯವನ್ನು ಕೊಡ್ತಾ ಇದ್ದಾರೆ, ಮೊದಲು ದಂತವಕ್ರನ ಸಂಹಾರ ಆಗಿದ್ದು, ಅದಾದ ಮೇಲೆ ಶಿಶುಪಾಲನ ಸಂಹಾರ ಆಗಿದ್ದು ಅಂತ. ಹೀಗೆ ಇಷ್ಟು ಆಯಿತು. ಇದಾದ ಮೇಲೆ ಅದ್ಭುತವಾದಂತಹ ಆ ಒಂದು ಭೂಗೋಳದ ವರ್ಣನೆಯನ್ನ ಆಚಾರ್ಯರು ಮಾಡ್ತಾ ಇದ್ದಾರೆ. ತತಃ ಕೃಷ್ಣಪುರೀಂ ಏತ್ಯ ಬೋಧಯಾಮಾಸ ಫಲ್ಗುಣಂ ಕಿಮೇತದೃಷ್ಟಮಿತ್ತೇವ ತೇನ ಪೃಷ್ಟೋ ರಮಾಪತಿಃ.
ಪದಚ್ಛೇದ ತತಃ ಕೃಷ್ಣಃ ಪುರೀಂ ಏತ್ಯ ಬೋಧಯಾಮಾಸ ಫಲ್ಗುಣಂ ಕಿಂ ಏತತ್ ದೃಷ್ಟಂ ಇತಿ ಏವ ತೇನ ಪೃಷ್ಟಃ ರಮಾಪತಿಃ. ಹೀಗೆ ಸಂಹಾರ ಎಲ್ಲ ಆಯಿತು. ಅದಾದ ಮೇಲೆ ಪುರೀಂ ಏತ್ಯ, ತನ್ನ ಪುರಿ ಅಂದ್ರೆ ನಗರ ಅಂತ, ತನ್ನ ಪಟ್ಟಣಕ್ಕೆ ಬಂದ, ದ್ವಾರಕಾ ಪಟ್ಟಣಕ್ಕೆ ಬಂದಾಗ ಅರ್ಜುನ ಕೇಳಿದ ಅಂತೆ. ಏನಂತ? ಹಿಂದೆ ನಾವು ನೋಡಿದಂತೆ ಪರಮಾತ್ಮ ಈ ಭೂಲೋಕದಿಂದಾಗಿ ತನ್ನ ಅನಂತಾಸ ಲೋಕಕ್ಕೆ ಹೋಗಬೇಕಾದ್ರೆ ತೆಗೆದುಕೊಂಡಂತಹ ಸಂದರ್ಭ ಕೇವಲ 12 ನಿಮಿಷ. 12 ನಿಮಿಷ ಹೋಗಿದ್ದು, 12 ನಿಮಿಷ ಬಂದದ್ದು, ಅಲ್ಲಿ 48 ನಿಮಿಷ ಇದ್ದದ್ದು. ಹಾಗಾಗಿ 12 ನಿಮಿಷದಲ್ಲಿ ಅಷ್ಟು ದೂರದ ಪ್ರಯಾಣ ಮಾಡಿದಾಗ ಅರ್ಜುನನಿಗೆ ನಾನು ಏನು ನೋಡಿದೆ ಅಂತಲೇ ಗೊತ್ತಾಗಲಿಲ್ಲ. ಏನು ನೋಡಿದೆ ಅಂತ ಗೊತ್ತಾಗಲಿಲ್ಲ, ಎಲ್ಲಿ ಹೋಗಿದ್ದು ಅಂತ ಕೂಡ ಸರಿಯಾಗಿ ಅವನಿಗೆ ಅರ್ಥ ಆಗಲಿಲ್ಲ. ಹಾಗಾಗಿ ಅವನು ಕೇಳ್ತಾ ಇದ್ದಾನೆ, ಕಿಮೇತ ದೃಷ್ಟಂ, ಪರಮಾತ್ಮ ನಾನು ಕಂಡಂತಹ ಅದ್ಭುತವಾದಂತಹ ದ್ವೀಪಗಳು, ಲೋಕಗಳು, ಸಮುದ್ರಗಳು ಅದೆಲ್ಲವೂ ಕೂಡ ಏನದು, ಯಾವ ಯಾವ ಲೋಕಗಳು ಏನೇನದು ಅಂತ, ನಾವು ನೋಡಿದಂತಹ ಸ್ಥಳಗಳು ಯಾವ್ದ್ಯಾವುದು ಅಂತ ಅರ್ಜುನ ಕೃಷ್ಣನ ಹತ್ರ ಆಶ್ಚರ್ಯದಿಂದ ಕೇಳ್ತಾನೆ ಅಂತೆ. ಇಷ್ಟು ಕೇಳಿದಾಗ ಪರಮಾತ್ಮ ಬೋಧಯಾಮಾಸ ಫಲ್ಗುಣಂ, ಅವನಿಗೆ ಅರ್ಜುನನಿಗೆ ಹೇಳಲಿಕ್ಕೆ ಶುರು ಮಾಡಿದ. ನೀನು ಕಂಡದ್ದು ಏನೇನು, ಎಷ್ಟೆಷ್ಟು ವಿಸ್ತಾರವಾದದ್ದು ಅಂತ ಪರಮಾತ್ಮ ಅರ್ಜುನನಿಗೆ ಹೇಳಲಿಕ್ಕೆ ಶುರು ಮಾಡ್ತಾರೆ. ಮುಂದೆ ಅಯಂ ದ್ವೀಪಃ ಸಾಗರಶ್ಚ ಲಕ್ಷ ಯೋಜನ ವಿಸ್ತೃತೌ ತದನ್ನೇತು ಕ್ರಮೇಣೈವ ದ್ವಿಗುಣೇನೋತ್ತರೋತ್ತರಾಃ. ಪದಚ್ಛೇದ ತತಃ ಕೃಷ್ಣಃ ಪುರೀಂ ಏತ್ಯ ಬೋಧಯಾಮಾಸ ಫಲ್ಗುಣಂ ಕಿಂ ಅಯಂ ದ್ವೀಪಃ ಸಾಗರಃ ಚ ಲಕ್ಷಯೋಜನ ವಿಸ್ತೃತೌ ತದನ್ನೇ ತು ಕ್ರಮೇಣ ಏವ ದ್ವಿಗುಣೇನ ಉತ್ತರೋತ್ತರಃ. ನಾವಿರುವುದು ಜಂಬೂದ್ವೀಪ, ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ಅಂತ ಹೇಳುವಂತೆ ಜಂಬೂದ್ವೀಪ. ಈ ಜಂಬೂದ್ವೀಪ ಏನಾಗಿದೆ ಅಂತ ಹೇಳಿದ್ರೆ, ಅಯಂ ದ್ವೀಪಃ ಸಾಗರಶ್ಚ, ಲವಣ ಸಮುದ್ರ, ಸಪ್ತ ಸಮುದ್ರಗಳು, ಸಪ್ತ ದ್ವೀಪಗಳು, ಅದರಲ್ಲಿ ಈ ಜಂಬೂದ್ವೀಪ ಇದೆ. ಅದರ ಸುತ್ತಲೂ ಕೂಡ ಯಾವುದಿದೆ? ಲವಣ ಸಮುದ್ರ, ಉಪ್ಪಿನ ಸಮುದ್ರ ಇದೆ. ಅಯಂ ದ್ವೀಪಃ ಸಾಗರಶ್ಚ, ಈ ಜಂಬೂದ್ವೀಪ ಮತ್ತು ಲವಣ ಸಮುದ್ರ ಇವೆರಡೂ ಕೂಡ ಎಷ್ಟು ವಿಸ್ತಾರವಾಗಿದೆ ಅಂತ ಹೇಳಿದ್ರೆ, ಲಕ್ಷ ಯೋಜನ ವಿಸ್ತೃತವು, 1,00,000 ಯೋಜನದಷ್ಟು ವಿಸ್ತಾರವಾಗಿ ಇದೆ. ಇವುಗಳ ವಿಸ್ತಾರ 1,00,000 ಯೋಜನ. ಇದಾದ ಮೇಲೆ ಮತ್ತೆ ಇನ್ನು ಏನಿದೆ? 6 ದ್ವೀಪಗಳು ಮತ್ತು 6 ಸಮುದ್ರಗಳಿದ್ದಾವೆ. ಅದರ ಯೋಜನವನ್ನು ಆಚಾರ್ಯರು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತಾರೆ. ತದನ್ನೇತು ಕ್ರಮೇಣ ಇವ ದ್ವಿಗುಣೇನ ಉತ್ತರೋತ್ತರ. ಇದನ್ನು ಬಿಟ್ಟು ಇರುವಂತಹ ಏನು ದ್ವೀಪಗಳು ಮತ್ತು ಸಾಗರಗಳು, ಅವುಗಳೆಲ್ಲವೂ ಕೂಡ ಉತ್ತರೋತ್ತರ ದ್ವಿಗುಣೇನ, ನೆಕ್ಸ್ಟ್ ಹೋಗ್ತಾ ಹೋಗ್ತಾ 2 ಪಟ್ಟ ಆಗ್ತಾ ಹೋಗ್ತವೆ ಅಂತ. ಅಂದ್ರೆ ಒಟ್ಟು ಇಷ್ಟು ಪ್ರಾರಂಭದಲ್ಲಿರುವಂತಹ ಜಂಬೂದ್ವೀಪ ಮತ್ತು ಈ ಲವಣ ಸಮುದ್ರ 1,00,000 ಯೋಜನದಷ್ಟು ವಿಸ್ತಾರವಾಗಿ ಇದ್ದಾವೆ. ಅದಾದ ಮೇಲೆ ಮುಂದೆ ಬರುವುದು ಲಕ್ಷದ್ವೀಪ,
ಅದರ ಸುತ್ತಲೂ ಕೂಡ ಇಕ್ಷು ಸಮುದ್ರ ಅಂತ. ಇಕ್ಷು ಅಂತಂದ್ರೆ ಕಬ್ಬಿನ ರಸ, ಕಬ್ಬಿನ ರಸದ್ದೇ ಸಮುದ್ರ. ಅದರಲ್ಲಿ ನೀರು, ಉಪ್ಪು ನೀರು ಹಾಗೆ ಯಾವುದೂ ಕೂಡ ಇಲ್ಲ. ಪರಿಪೂರ್ಣವಾದಂತಹ ಶುದ್ಧವಾದಂತಹ ಕಬ್ಬಿನ ರಸದ ಸಮುದ್ರ. ಯಾವುದು ಕೂಡ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಇಂತಹ ಸಮುದ್ರ ಇದೆ. ಇವೆರಡೂ ಕೂಡ 2,00,000 ಯೋಜನದಷ್ಟು ವಿಸ್ತಾರವಾದದ್ದು ಅಂತ. ಲಕ್ಷದ್ವೀಪ ಮತ್ತು ಇಕ್ಷು ಸಮುದ್ರ ಅಂದ್ರೆ ಲವಣ ಸಮುದ್ರದ ಹೊರಗಡೆ ಲಕ್ಷದ್ವೀಪ ಇದೆ, ಅದರ ಸುತ್ತಲೂ ಕೂಡ ಏನಿದೆ, ಮತ್ತೆ ಇಕ್ಷು ಸಮುದ್ರ ಇದೆ. ಇವೆರಡೂ ಕೂಡ 2,00,000 ಯೋಜನದಷ್ಟು ವಿಸ್ತಾರವಾದದ್ದು. ಅದಾದ ಮೇಲೆ ಆ ಇಕ್ಷು ಸಮುದ್ರದ ಹೊರಗಡೆ ನೆಕ್ಸ್ಟ್ ಇರೋದು ಶಾಲ್ಮಲ ದ್ವೀಪ ಅಂತ. ಅದರ ಸುತ್ತಲೂ ಮತ್ತೆ ಸುರಾ ಸಮುದ್ರ ಅಂತಿದೆ, ಅಂದ್ರೆ ಹೆಂಡ ಮಧ್ಯದ ಸಮುದ್ರ. ಈ ಶಾಲ್ಮಲಿ ದ್ವೀಪ ಮತ್ತು ಸುರಾ ಸಮುದ್ರ ಎರಡೂ ಕೂಡ ಒಟ್ಟು 4,00,000 ಯೋಜನದಷ್ಟು ವಿಸ್ತಾರವಾಗಿ ಇದ್ದಾವೆ. ಅದಾದ ಮೇಲೆ ಕುಶದ್ವೀಪ ಅಂತ, ಅದರ ಸುತ್ತಲೂ ಕೂಡ ಸರ್ಪಿ ಸಮುದ್ರ. ಸರ್ಪಿ ಅಂದ್ರೆ ತುಪ್ಪ, ತುಪ್ಪದ ಸಮುದ್ರ. ಈ ಕುಶದ್ವೀಪ ಮತ್ತು ಸರ್ಪಿ ಸಮುದ್ರ ಎರಡೂ ಕೂಡ 8,00,000 ಯೋಜನದಷ್ಟು ವಿಸ್ತಾರವಾಗಿ ಇದ್ದಾವೆ. ಅದಾದ ಮೇಲೆ ಕ್ರೌಂಚ ದ್ವೀಪ ಮತ್ತು ದಧಿ ಸಮುದ್ರ. ದಧಿ ಸಮುದ್ರ ಅಂದ್ರೆ ಮೊಸರಿನ ಸಮುದ್ರ. ಇವೆರಡೂ ಕೂಡ 16,00,000 ಯೋಜನದಷ್ಟು ವಿಸ್ತಾರವಾಗಿ ಇದ್ದಾವೆ. ಅದಾದ ಮೇಲೆ ಶಾಖ ದ್ವೀಪ ಮತ್ತು ಕ್ಷೀರ ಸಮುದ್ರ. ಕ್ಷೀರ ಸಮುದ್ರ ಹಾಲಿನ ಸಮುದ್ರ ಗೊತ್ತಿರುವಂತೆ, ಅದು 32,00,000 ಯೋಜನದಷ್ಟು ವಿಸ್ತಾರವಾದದ್ದು. ಅದಾದ ಮೇಲೆ ಪುಷ್ಕರ ದ್ವೀಪ ಮತ್ತು ಶುದ್ಧೋದಕ ಸಮುದ್ರ. ಶುದ್ಧೋದಕ ಶುದ್ಧವಾದಂತಹ ನೀರಿನ ಸಮುದ್ರ. ಇವುಗಳು ಪುಷ್ಕರ ದ್ವೀಪ ಮತ್ತು ಶುದ್ಧೋದ ಸಮುದ್ರ ಇವೆರಡೂ ಕೂಡ 64,00,000 ಯೋಜನದಷ್ಟು ವಿಸ್ತಾರವಾಗಿ ಇದ್ದಾವೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇದೆಲ್ಲದರ ಮಧ್ಯದಲ್ಲಿ ಯಾವುದಿದೆ ಅಂತ ಹೇಳಿದ್ರೆ ಮೇರು ಪರ್ವತ ಇದೆ. ಆ ಮೇರು ಪರ್ವತ ಸೆಂಟರ್ ಮಧ್ಯದ ಪ್ರದೇಶ. ಅದರ ಸುತ್ತಲೂ ಕೂಡ ಇವೆಲ್ಲವೂ ಕೂಡ ದ್ವೀಪಗಳು, ಸಾಗರಗಳು ಇದ್ದಾವೆ ಎಂಬುದಾಗಿ ನೀನು ಕಂಡದ್ದು ಇವೆಲ್ಲವನ್ನು ಎಂಬುದಾಗಿ ಅರ್ಜುನನಿಗೆ ಕೃಷ್ಣ ಉಪದೇಶ ಮಾಡ್ತಾ ಇದ್ದಾನೆ. ಹೀಗೆ ಜಂಬೂ ದ್ವೀಪ, ಲವಣ ಸಮುದ್ರ 1,00,000 ಯೋಜನ. ಅದರ ನೆಕ್ಸ್ಟ್ ಬರುವಂತದ್ದು ಅದರ ಡಬಲ್ 2,00,000 ಯೋಜನ. ಅದರ ನೆಕ್ಸ್ಟ್ ಅದರ ಡಬಲ್ 4, 8, 16, 32, 64 ಅಂತ ದ್ವಿಗುಣೇನ ಉತ್ತರೋತ್ತರ. ನೆಕ್ಸ್ಟ್ ಬರುವಂತದ್ದು ದ್ವಿಗುಣ, 2 ಪಟ್ಟು ಆಗ್ತಾ ಹೋಗುತ್ತೆ ಅಂತ ಆಚಾರ್ಯರು ಸಂಕ್ಷಿಪ್ತವಾಗಿ ಅದನ್ನ ತಿಳಿಸಿದ್ದಾರೆ. ಇಷ್ಟು ಒಟ್ಟು ಜಂಬೂ ದ್ವೀಪದಿಂದ ಹಿಡಿದುಕೊಂಡು ಶುದ್ಧೋದ ಸಮುದ್ರದವರೆಗೆ ಪರಮಾತ್ಮ ಹೇಳಿದ. ಅದಾದ ಮೇಲೆ ಮತ್ತೆ ಏನು ಅಂತ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾನೆ. ಅಂತ್ಯಾದ್ಯರ್ಧಸ್ಥಲಂ ಹೈಮಂ ಬಾಹ್ಯತೋ ವಾಜ್ರಲೇಪಿಕಂ. ಏತತ್ ಸರ್ವಂ ಲೋಕನಾಮ ಹೇತಸ್ಮಾತ್ ದ್ವಿಗುಣಂ ತಮಃ. ಪದಚ್ಛೇದ. ಅಂತಾತ್ ಅದ್ಯರ್ಧಸ್ಥಲಂ ಹೈಮಂ ಬಾಹ್ಯತಃ ವಾಜ್ರಲೇಪಿಕಂ ಏತತ್ ಸರ್ವಂ ಲೋಕನಾಮ ಹಿ ಏತಸ್ಮಾತ್ ದ್ವಿಗುಣಂ ತಮಃ. ಈ ಒಂದು ಶ್ಲೋಕದಿಂದ ವ್ಯಾಖ್ಯಾನಕಾರರಿಗೆ ಸ್ವಲ್ಪ ಬೇರೆ ಬೇರೆ ಅಭಿಪ್ರಾಯ, ಎರಡೂ ರೀತಿಯ ಅಭಿಪ್ರಾಯಗಳಿದ್ದಾವೆ. ನಾವು ಸ್ಥೂಲವಾಗಿ ನೋಡ್ತಾ ಹೋಗೋಣ. ಅಂತ್ಯಾತ್, ಅಂತ್ಯ ಅಂದ್ರೆ ಕೊನೆಯದು. ಕೊನೆಯದ್ಯಾವುದು? ಶುದ್ಧೋದ ಸಮುದ್ರ. ಇದಕ್ಕಿಂತ ಅದ್ಯರ್ಧ ಸ್ಥಳಂ, ಅದ್ಯರ್ಧ ಅಂತ ಹೇಳೋದಕ್ಕೆ ಕೆಲವು ವ್ಯಾಖ್ಯಾನಕಾರರು ಅರ್ಧ ಸ್ಥಳ ಅಂತ, ಅರ್ಧಕ್ಕಿಂತ ಹೆಚ್ಚು ಸ್ಥಳ ಅಂತ ವ್ಯಾಖ್ಯಾನ ಮಾಡ್ತಾರೆ.
ಇನ್ನು ಕೆಲವರು ಆ ಒಂದೂವರೆ ಪಟ್ಟು ಅಂತ ವ್ಯಾಖ್ಯಾನ ಮಾಡ್ತಾರೆ. ಕೆಲವರು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಅಂತ, ಇನ್ನು ಕೆಲವರು ಆ ಒಂದೂವರೆ ಪಟ್ಟು ಎಂಬುದಾಗಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಬಹುತೇಕ ವ್ಯಾಖ್ಯಾನಕಾರರದು ಒಂದೂವರೆ ಪಟ್ಟು ಅಂತ. ಹೀಗೆ ಶುದ್ಧೋದ ಸಮುದ್ರಕ್ಕಿಂತಲೂ ಕೂಡ ಒಂದೂವರೆ ಪಟ್ಟು ಹೆಚ್ಚು ವಿಸ್ತಾರವಾದದ್ದು ಅಲ್ಲಿ ಇದೆ. ಏನದು? ಹೈಮಂ ವಾಜ್ರಲೇಪಿಕಂ, ಬಂಗಾರದ ಒಂದು ಸ್ಥಳ ಇದೆ ಅಂತ. ಬಂಗಾರದ ಸ್ಥಳ, ಅಲ್ಲಿ ಈ ಕಲ್ಲು ಮಣ್ಣು ನೀರು ಗೀರು ಯಾವುದು ಕೂಡ ಇಲ್ಲ, ಸಂಪೂರ್ಣವಾಗಿ ಸ್ವರ್ಣಮಯವಾದಂತಹ ಸ್ಥಳ. ಅಷ್ಟು ಮಾತ್ರ ಅಲ್ಲ, ವಾಜ್ರಲೇಪಿಕಂ, ಅದಕ್ಕೆ ವಜ್ರದ ಲೇಪ ಇದೆ, ವಜ್ರದ ಕೋಟೆಡ್. ಹೀಗೆ ಶುದ್ಧವಾದ ಸಮುದ್ರ, ಅದಕ್ಕಿಂತ ಮೇಲೆ ಏನಿದೆ, ಒಂದು ಬಂಗಾರದ ಸ್ಥಳ ಇದೆ. ಅದು ಅದರ ಇದೆಷ್ಟು ಅಂದ್ರೆ ಟೋಟಲ್ ಅದರ ಅಳತೆ ಅಂತ್ಯಾದ ಅರ್ಧ ಸ್ಥಳಂ, ಶುದ್ಧವಾದ ಸಮುದ್ರಕ್ಕಿಂತಲೂ ಕೂಡ ಒಂದೂವರೆ ಪಟ್ಟು ಹೆಚ್ಚಾದದ್ದು ಅಂತ. ಅಂದ್ರೆ ಶುದ್ಧೋದ ಸಮುದ್ರ ಎಷ್ಟು ಹೇಳಿದ್ರು ಹಿಂದೆ ನಾವು ಕೊನೆಗೆ ನೋಡಿದಂತೆ, ಒಟ್ಟು 64 ಲಕ್ಷ ಯೋಜನದಷ್ಟು ವಿಸ್ತಾರವಾದದ್ದು ಶುದ್ಧೋದ ಸಮುದ್ರ ಅಂತ. ಸೊ ಅದಕ್ಕಿಂತ ಒಂದೂವರೆ ಪಟ್ಟು ಹೆಚ್ಚು ಅಂದ್ರೆ ಎಷ್ಟಾಗುತ್ತೆ? ಒಟ್ಟು 94 ಲಕ್ಷ ಯೋಜನದಷ್ಟು ವಿಸ್ತಾರವಾದದ್ದು ಆ ಒಂದು ಸ್ವರ್ಣಭೂಮಿ, ವಜ್ರಲೇಪಿತವಾದಂತಹ ಸ್ವರ್ಣಭೂಮಿ. ಶುದ್ಧೋದ ಸಮುದ್ರ 64 ಲಕ್ಷ ಯೋಜನದಷ್ಟು ವಿಸ್ತಾರವಾದದ್ದು, ಅದಕ್ಕಿಂತ ಒಂದೂವರೆ ಪಟ್ಟು ಜಾಸ್ತಿ ಅಂತ ಹೇಳಿದ್ರೆ 96 ಲಕ್ಷ ಯೋಜನದಷ್ಟು ವಿಸ್ತಾರವಾದದ್ದು ವಾಜ್ರಲೇಪಿಕಂ ಹೈಮಂ ಸ್ಥಳಂ, ವಜ್ರದ ಲೇಪ ಇರುವಂತಹ ಬಂಗಾರದ ಪ್ರದೇಶ, ಬಂಗಾರ ಭೂಮಿ, ಸುವರ್ಣದ ಭೂಮಿ ಅಲ್ಲಿ ಇದೆ ಅಂತ. ಇಲ್ಲಿ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಏತತ್ ಸರ್ವಂ ಲೋಕನಾಮ ಅಂತ. ಇಲ್ಲಿಯ ತನಕ ಇರುವಂತಹ ಎಲ್ಲ ಭಾಗಗಳಿಗೂ ಕೂಡ ಲೋಕ ಪ್ರದೇಶ ಅಂತ ಕರೀತಾರೆ. ಲೋಕ ಪ್ರದೇಶ ಅಂತ ಅಂದ್ರೆ ಮುಂದೆ ಬರುತ್ತೆ ಇಲ್ಲಿ ವಾಸ್ತವಿಕವಾಗಿ ಈ ಸ್ವರ್ಣಭೂಮಿ ಆದ ಮೇಲೆ ತಮಸ್ಸು ಬರುತ್ತೆ. ಅವುಗಳ ಎರಡರ ಮಧ್ಯದಲ್ಲೂ ಕೂಡ ಒಂದು ಪರ್ವತ ಇದೆ. ಆ ಪರ್ವತಕ್ಕೆ ಲೋಕಾಲೋಕ ಪರ್ವತ ಅಂತ ಹೆಸರು. ಲೋಕ ಅಂತ ಹೇಳಿದ್ರೆ ಬೆಳಕು, ಕಣ್ಣಿಗೆ ಕಾಣುವಂಥದ್ದು. ಅಲೋಕ ಅಂದ್ರೆ ಕಣ್ಣಿಗೆ ಕಾಣದೇ ಇರುವಂಥದ್ದು. ಹಾಗಾಗಿ ಇದೆಲ್ಲವೂ ಕೂಡ ಅಂದ್ರೆ ಇಲ್ಲಿಯ ತನಕ ಸ್ವರ್ಣಭೂಮಿ ಏನಿದೆ, ಶುದ್ಧೋದ ಸಮುದ್ರ ಆದ ಮೇಲೆ ಇದೆಲ್ಲವೂ ಕೂಡ ಲೋಕ ಪ್ರದೇಶ, ಬೆಳಕಿರುವಂತಹ ಪ್ರದೇಶ, ಕಣ್ಣಿಗೆ ಕಾಣುವಂತಹ ಪ್ರದೇಶ ಅಂತ ಕರೆಸ್ಕೊಳ್ಳುತ್ತೆ. ಇಲ್ಲಿ ತನಕ ಸೂರ್ಯನ ಬೆಳಕು ಬೀಳುತ್ತೆ. ಹೀಗೆ ಏತತ್ ಸರ್ವಂ ಲೋಕನಾಮ, ಇದೆಲ್ಲ ಕೂಡ ಲೋಕ ಅಂತ ಕರೆಸ್ಕೊಳ್ಳುತ್ತೆ. ಹಿ ಏತಸ್ಮಾತ್ ದ್ವಿಗುಣಂ ತಮಃ, ಇದಕ್ಕಿಂತಲೂ ಕೂಡ 2 ಪಟ್ಟು ವಿಸ್ತಾರವಾದದ್ದು ಯಾವುದು ಅಂತ ಹೇಳಿದ್ರೆ ಅಂಧಂತಮಸ್ಸು. ಏತಸ್ಮಾತ್ ದ್ವಿಗುಣಂ ತಮಃ, ಇದಕ್ಕಿಂತ 2 ಪಟ್ಟು ವಿಸ್ತಾರವಾದದ್ದು ಅಂಧಂತಮಸ್ಸು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. 2 ಪಟ್ಟು ವಿಸ್ತಾರ ಅಂದ್ರೆ ಎಷ್ಟಾಯಿತು? 6,90,90 ಲಕ್ಷ ಯೋಜನದಷ್ಟು ವಿಸ್ತಾರವಾದದ್ದು ಇದು ಯಾವುದು? ಅಂಧಂತಮಸ್ಸು. ಒಂದೇ ನಿಮಿಷ. ಅಂದ್ರೆ ಇದು ಟೋಟಲ್, ಇದು ಯಾವುದು ಜಂಬೂ ದ್ವೀಪ ಮತ್ತು ಲವಣ ಸಮುದ್ರ, ಅದಾದ್ಮೇಲೆ ಪ್ಲಕ್ಷದ್ವೀಪ, ಅದಾದ ಮೇಲೆ ಇಕ್ಷು ಸಮುದ್ರ, ಹೀಗೆ ಏನು 7 ದ್ವೀಪಗಳು, 7 ಸಾಗರಗಳು ಮತ್ತು ಈ ವಜ್ರಲೇಪಿತವಾದಂತಹ ಸ್ವರ್ಣಭೂಮಿ, ಇದೆಲ್ಲವನ್ನು ಕೂಡ ಸೇರಿಸಿ ಅದರ ದ್ವಿಗುಣವಾದದ್ದು ಯಾವುದು ಅಂತ ಹೇಳಿದ್ರೆ ಈ ಒಂದು ಅಂಧಂತಮಸ್ಸು. 6,99,00,000 ಲಕ್ಷ ಯೋಜನೆ ವಿಸ್ತಾರವಾದದ್ದು ಈ ಅಂಧಂತಮಸ್ಸು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದೆ ಅಂಧಂ ಯತ್ರ ಪತಂತ್ಯುಗ್ರಾಹ
ಮಿಥ್ಯಾಜ್ಞಾನಪರಾಯಣಾಃ ಘನೋದಕಂ ತದ್ವಿಗುಣಂ ತದಂತೆ ಧಾಮ ಮಾಮಕಂ. ಯತ್ತದೃಷ್ಟಂ ತ್ವಯಾ ಪಾರ್ಥ ತತ್ರ ಮುಕ್ತೈರಜಾದಿಭಿಃ ಸೇವ್ಯಮಾನಃ ಸ್ಥಿತೋ ನಿತ್ಯಂ ಸರ್ವೈಃ ಪರಮಪೂರುಷಃ. ಪದಚ್ಛೇದ. ಅಂಧಂ ಯತ್ರ ಪತಂತಿ ಉಗ್ರಾಃ ಮಿಥ್ಯಾಜ್ಞಾನಪರಾಯಣಾಃ ಘನೋದಕಂ ತದ್ವಿಗುಣಂ ತದಂತೆ ಧಾಮ ಮಾಮಕಂ. ಯತ್ ತತ್ ದೃಷ್ಟಂ ತ್ವಯಾ ಪಾರ್ಥ ತತ್ರ ಮುಕ್ತೈಃ ಅಜಾದಿಭಿಃ ಸೇವ್ಯಮಾನಃ ಸ್ಥಿತಃ ನಿತ್ಯಂ ಸರ್ವೈಃ ಪರಮಪೂರುಷಃ. ಹೀಗೆ ಅಂಧನ್ ತಮಸ್ಸು ಅಂದ್ರೆ ಈ ದ್ವೀಪ, ಸಾಗರ ಮತ್ತು ಈ ಒಂದು ಸ್ವರ್ಣಭೂಮಿ ಎಲ್ಲವನ್ನು ಕೂಡ ಸೇರಿ ಸುಮಾರು 3.5 ಕೋಟಿಯಷ್ಟು ವಿಸ್ತಾರವಾಗುತ್ತೆ. ಅದರ ದ್ವಿಗುಣವಾದದ್ದು ಇದು ಅದು ಅಂಧನ್ ತಮಸ್ಸು 6,99,00,000 ಯೋಜನದಷ್ಟು ವಿಸ್ತಾರವಾದದ್ದು. ಏನಿದು ಅಂಧನ್ ತಮಸ್ಸು ಅಂತ ಹೇಳಿದ್ರೆ, ಅಂಧಂ ಯತ್ರ ಪತಂತ್ಯುಗ್ರಾಹ ಮಿಥ್ಯಾ ಜ್ಞಾನಪರಾಯಣ ಅಂತ. ಮಿಥ್ಯಾಜ್ಞಾನ, ಅದು ಬರೀ ಮಿಥ್ಯಾಜ್ಞಾನ ಅಲ್ಲ, ಉಗ್ರ, ಅತ್ಯಂತ ಉಗ್ರವಾದಂತಹ ಮಿಥ್ಯಾಜ್ಞಾನ ಯಾರಿಗೆ ಇರುತ್ತೋ, ಸರಿಯಾದಂತಹ ಜ್ಞಾನ, ಅಯಥಾರ್ಥ ಜ್ಞಾನದಿಂದ, ಅಯಥಾರ್ಥ ಜ್ಞಾನ ಭೂಯಿಷ್ಠ, ಯಥಾರ್ಥ ಜ್ಞಾನ ಎಲ್ಲರಿಗೂ ಇರುತ್ತೆ, ಸ್ವಲ್ಪ ಅಲ್ಪ ಮಟ್ಟಿಗೆ ಇರುತ್ತೆ. ಆದರೆ ಯಾರಿಗೆ ಅತ್ಯಂತ ಉಗ್ರವಾದಂತಹ ಕೀಳು ಮಟ್ಟದ ಮಿಥ್ಯಾಜ್ಞಾನ ಎಂಬುದು ಇರುತ್ತೋ, ಅದರಲ್ಲಿಯೇ ಯಾರೋ ಪರಾಯಣ ಆಸಕ್ತರಾಗಿ ಬಿಟ್ಟಿರ್ತಾರೋ ಅಂತಹ ಮಿಥ್ಯಾಜ್ಞಾನಿಗಳು ಅಂಧಂ ಪತಂತಿ, ಈ ಒಂದು ಅಂಧನ್ ತಮಸ್ಸಿಗೆ ಹೋಗಿ ಬೀಳುತ್ತಾರೆ. ಇಷ್ಟು ಅಂಧನ್ ತಮಸ್ಸು. ಅದರ ನಂತರ ಇರುವಂಥದ್ದು ಯಾವುದು? ಘನೋದಕಂ. ಘನೋದಕ ಪ್ರದೇಶ ಅಂದ್ರೆ ನೀರು ಒಳ್ಳೆ ಗಟ್ಟಿಯಾಗಿ ಇರುತ್ತೆ. ಆ ಘನೋದಕ ಸಮುದ್ರ ಅದೆಷ್ಟಿದೆ ಅಂತ ಹೇಳಿದ್ರೆ ತದ್ವಿಗುಣಂ, ಇದಕ್ಕಿಂತ ಅಂಧನ್ ತಮಸ್ಸಿಗಿಂತ 2 ಪಟ್ಟು ವಿಸ್ತಾರವಾದದ್ದು ಅಂತ. ಅಂದ್ರೆ 13,98,00,000 ಯೋಜನದಷ್ಟು ವಿಸ್ತಾರವಾದದ್ದು ಘನೋದಕ ಸಮುದ್ರ. ತದಂತೆ ಧಾಮ ಮಾಮಕಂ, ಅದರ ಕೊನೆಗೆ ಅಂಧನ್ ತಮಸ್ಸು, ಅದಾದ ಮೇಲೆ ಘನೋದಕ ಸಮುದ್ರ, ಅದಾದ ಮೇಲೆ ಪರಮಾತ್ಮನ ಅನಂತಾಸರ ಎನ್ನುವಂತಹ ಲೋಕ. ತದಂತೆ ಧಾಮ ಮಾಮಕಂ, ಮಾಮಕಂ ಅಂದ್ರೆ ನನ್ನ ಧಾಮ ಎಂಬುದು ಅಲ್ಲಿದೆ ಅಂತ. ಎತ್ತದೃಷ್ಟ, ನೀನೇ ನೋಡಿದ್ದೀಯಲ್ಲ, ತ್ವಯಾ ಪಾರ್ಥ ತತ್ರ ಮುಕ್ತೈಹಿ ಅಜಾದಿಭಿ, ಅಲ್ಲಿ ಮುಕ್ತರಾದಂತಹ ಬ್ರಹ್ಮಾದಿ ಸಕಲ ದೇವತೆಗಳು ಮತ್ತು ಬೇರೆ ಜೀವರು, ಅವರಿಂದಾಗಿ ನಾನು ಸೇವ್ಯಮಾನ, ನಿರಂತರ ಸೇವೆಯನ್ನು ಸ್ವೀಕಾರ ಮಾಡ್ತಾ ಇರ್ತೇನೆ. ಅಂತಹ ಪರಮಪುರುಷನಾದಂತಹ, ಎಲ್ಲರಿಗಿಂತಲೂ ಕೂಡ ಉತ್ತಮ ಪುರುಷನಾದಂತಹ, ಸರ್ವೋತ್ತಮನಾದಂತಹ, ಸಕಲ ಜೀವಿಗಳಿಗೂ ನಿಯಾಮಕನಾದಂತಹ, ಮೋಕ್ಷಪ್ರದನಾದಂತಹ ನಾನು ಅಂತಹ ಅನಂತಾಸನದಲ್ಲಿ ಇರುತ್ತೇನೆ. ಆ ಅನಂತಾಸನ ಒಟ್ಟು ಅನಂತಾಸನಕ್ಕೆ ಹೋಗಿ ಸೇರಬೇಕಾದ್ರೆ ಇಷ್ಟು ಪ್ರದೇಶಗಳನ್ನ ದಾಟಬೇಕು. ನಾನು ಮತ್ತೆ ನೀನು ಮತ್ತು ಆ ಬ್ರಾಹ್ಮಣ ಇಷ್ಟು ದೂರವನ್ನ ಸಾಗಿ ಬಂದಿದ್ದೇವೆ ಎಂಬುದಾಗಿ ಪರಮಾತ್ಮ ಅರ್ಜುನನಿಗೆ ತಿಳಿಸ್ತಾನೆ. ಇದಾದ ಮೇಲೆ ಮತ್ತೆ
ಆ ಲೋಕಾಲೋಕ ಪರ್ವತ ಅದು ಎಷ್ಟು ವಿಸ್ತಾರವಾಗಿದೆ ಅಂದ್ರೆ ಕತ್ತಲು ಇರುವಂತಹ ಭಾಗ ಬೇರೆ, ಬೆಳಕಿರುವಂತಹ ಭಾಗ ಬೇರೆ. ಅಂದ್ರೆ ನಾವು ಹಿಂದೆ ಏನು ನೋಡಿದಿಲ್ಲ, ಶುದ್ಧೋದಕ ಸಮುದ್ರ ಮತ್ತು ಈ ಸ್ವರ್ಣಭೂಮಿ ಅಂತ, ಅಲ್ಲಿಯ ಆ ಕಡೆಯ ಭಾಗ ಏನಿದೆ ಅಲ್ಲಿ ಬೆಳಕಿದೆ, ಈ ಕಡೆ ಭಾಗದಲ್ಲಿ ಅಫ್ಕೋರ್ಸ್ ಕತ್ಲಿರುತ್ತೆ, ಯಾಕಂದ್ರೆ ಅದು ಅಂಧನ್ ತಮಸ್ಸು. ಹೀಗೆ ಆ ಕಡೆ ಭಾಗ ಲೋಕಾಲೋಕ ಪರ್ವತದ ಒಂದು ಭಾಗದಲ್ಲಿ ಬೆಳಕು, ವಜ್ರಭೂಮಿಯ ಕಡೆ ಇರುವಂತ ಸ್ವರ್ಣಭೂಮಿಯ ಕಡೆ ಇರುವಂತಹ ಭಾಗದಲ್ಲಿ ಬೆಳಕಿರುತ್ತೆ, ಅಂಧ ತಪಸ್ಸಿನ ಕಡೆ ಇರುವಂತಹ ಭಾಗದಲ್ಲಿ ತಮಸ್ಸಿರುತ್ತೆ. ಮತ್ತೆ ಅದರ ವಿಸ್ತಾರ ಎಷ್ಟು, ಅದಾದ ಮೇಲೆ ಮತ್ತೆ ಬ್ರಹ್ಮಾಂಡದ ಹೊರಗಡೆಯ ಒಂದು ಆವರಣಗಳು ಅದು ಯಾವ ರೀತಿಯಾಗಿದೆ, ಅದಾದ ಮೇಲೆ ಮತ್ತೆ ಮುಂದೆ ವಿಸ್ತಾರವಾಗಿ 14 ಲೋಕಗಳು, ಅದರ ವಿಸ್ತಾರ ಎಲ್ಲವನ್ನು ಕೂಡ ತಿಳಿಸ್ತಾ ಹೋಗ್ತಾರೆ. ಆ ಚಿಂತನೆಯನ್ನು ಮತ್ತೆ ನಾವು ಮುಂದಿನ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣ ಮಸ್ತು.